ವೀಕ್ಷಕರೇ, ಇವತ್ತು ನಾವು ಭಾರತದಲ್ಲಿನ 10 ಅತ್ಯಂತ ನಿಗೂಢ ಸ್ಥಳಗಳ ರೋಮಾಂಚನಕಾರಿ ಮತ್ತು ನಿಗೂಢ ವಿಷಯಗಳ ಬಗ್ಗೆ ತಿಳಿಯೋಣ. ನಮ್ಮ ಪ್ರಪಂಚದಲ್ಲಿ ವಿಜ್ಞಾನಿಗಳಿಗೂ ಕೂಡ ಅರ್ಥ ಆಗದಂತ ಹಲವು ರಹಸ್ಯಗಳಿವೆ. ನಮ್ಮ ದೇಶದಲ್ಲೂ ಕೂಡ ಅಂಥ ಸ್ಥಳಗಳಿವೆ. ಅವ್ಯಾವು ಅಂತ ಈ ಮುಂದೆ ತಿಳಿತಾ ಹೋಗೋಣ. ಅದರಲ್ಲಿ ಮೊದಲನೇದು ಕುಲಧಾರ, ರಾಜಸ್ಥಾನ. ಈ ಕುಲಧಾರ ಗ್ರಾಮ ಧೈರ್ಯವಂತ ಪ್ರವಾಸಿಗರನ್ನ ಆಕರ್ಷಿಸುವ ರಹಸ್ಯಗಳು ಮತ್ತು ದಂತಕಥೆಗಳ ಕೇಂದ್ರ ಆಗಿದೆ. ಸುಮಾರು 200 ವರ್ಷಗಳ ಹಿಂದೆ ಈ ಒಂದು ಗ್ರಾಮ ಪಾಲಿವಾಲ್ ಬ್ರಾಹ್ಮಣರ ನೆಲೆಯಾಗಿತ್ತು. ಈ ಒಂದು ಸಮುದಾಯದ ಜನ ಅಲ್ಲಿ 5 ಶತಮಾನಗಳಿಂದ ವಾಸ ಮಾಡ್ತಿದ್ರು. ಆದ್ರೆ ಒಂದು ರಾತ್ರಿ ಆ ಗ್ರಾಮ ಶಾಶ್ವತವಾಗಿ ನಿರ್ಜನವಾಗುತ್ತೆ. ಇದರ ಜೊತೆ ಇತರ 85 ಹಳ್ಳಿಗಳು ಕೂಡ ನಾಶ ಆಗ್ತವೆ ಅಂತ ಹೇಳಲಾಗುತ್ತೆ. ಒಂದು ಮಾಹಿತಿಯ ಪ್ರಕಾರ ಕ್ರೂರ ದಿವಾನನೊಬ್ಬ ಆ ಒಂದು ಊರಿನ ಸುಂದರ ಹುಡುಗಿಯೊಬ್ಬಳನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದ. ಅವನಿಂದ ಬಚಾವಾಗೋದಿಕ್ಕೆ ಮತ್ತು ಹಳ್ಳಿಯ ಗೌರವವನ್ನು ಕಾಪಾಡೋದಿಕ್ಕೆ ಗ್ರಾಮದ ಎಲ್ಲರೂ ಕೂಡ ಮನೆಗಳನ್ನ ತೊರೆದು ದೂರ ಹೊರಟು ಹೋಗ್ತಾರೆ. ಅಷ್ಟೇ ಅಲ್ಲ, ಆ ರೀತಿ ಹೋಗುವಾಗ ಅವರು ಆ ಒಂದು ನೆಲಕ್ಕೆ ಶಾಪವನ್ನ ಕೊಟ್ಟು ಹೋಗ್ತಾರೆ. ಆ ಒಂದು ಕಾರಣಕ್ಕೆ ಅವತ್ತಿಂದ ಇವತ್ತಿನವರೆಗೂ ಅಲ್ಲಿ ಯಾರು ಕೂಡ ನೆಲೆಸೋದಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತಿಗೂ ಕುಲಾಧಾರದ ಶಿಥಿಲಗೊಂಡ ಕಟ್ಟಡಗಳು, ಪುರಾತನ ದೇವಾಲಯಗಳು ಮತ್ತು ನಿರ್ಜನ ಬೀದಿಗಳು ಮೌನವಾಗಿ ತಮ್ಮ ಹಿಂದಿನ ಕಥೆಗಳನ್ನ ಹೇಳ್ತವೆ. ಆ ಒಂದು ಊರಿಗೆ ಯಾರಾದ್ರೂ ಹೋದ್ರೆ ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನ ತನ್ನೆಡೆಗೆ ಎಳೆದುಕೊಳ್ತಿರುವಂತೆ ಭಾಸವಾಗುತ್ತೆ. ಇಲ್ಲಿನ ಕಟ್ಟಡಗಳಿಂದ ಆ ಅಜ್ಞಾತ ಆಕ್ರಂದನ, ಆ ಹಳ್ಳಿಗಳ ನಿಟ್ಟುಸಿರು ಭರಿತ ನರಳಾಟದ ಅನುಭವ ಆಗುತ್ತೆ. ಇದನ್ನೆಲ್ಲ ನೋಡಿದ್ರೆ ಅವರೆಲ್ಲ ಊರ್ ಬಿಟ್ಟು ಹೋದ್ರ ಅಥವಾ ಅಲ್ಲಿ ಮಾರಣ ಹೋಮನೆ ನಡೆದಿದೆಯಾ ಎಂಬುದು ಗೊತ್ತಾಗೋದಿಲ್ಲ. ಇದರ ಹಿಂದಿನ ರಹಸ್ಯ ಇವತ್ತಿಗೂ ಖಚಿತವಾಗಿ ಬಗೆಹರಿದಿಲ್ಲ. ಇನ್ನು ಎರಡನೇದು ರೂಪ್ಕುಂಡ್, ಉತ್ತರಾಖಂಡ. ಭಾರತದ ಅತ್ಯಂತ ನಿಗೂಢ ಸ್ಥಳಗಳಲ್ಲಿ ಒಂದಾದಂಥ ರೂಪ್ಕುಂಡ್ ಸರೋವರ 1942ರಲ್ಲಿ ಬ್ರಿಟಿಷ್ ಅರಣ್ಯ ರಕ್ಷಕರಿಂದ ಕಂಡುಹಿಡಿದಂತ ಭಯಾನಕ ಮತ್ತು ಅದ್ಭುತವಾದಂಥ ಕಥೆಯಿಂದಾಗಿ ಪ್ರಪಂಚಾದ್ಯಂತ ಪ್ರಸಿದ್ಧಿಯಾಗಿದೆ. ಇದನ್ನ ಅಸ್ಥಿ ಪಂಜರದ ಸರೋವರ ಅಂತಾನೂ ಕರೆಯಲಾಗುತ್ತೆ. ಅದು ಮಂಜುಗೆಡ್ಡೆಯಿಂದ ಆವೃತವಾಗದೇ ಇರುವಾಗ ಇಲ್ಲಿ ಸಾಕಷ್ಟು ಅಸ್ಥಿ ಪಂಜರಗಳು ಕಂಡುಬರ್ತವೆ. ಈ ಒಂದು ಸರೋವರದಲ್ಲಿ ಹಾಗೂ ಸುತ್ತ ಕಾಣುವಂತ ನಿಗೂಢ ಮಾನವ ಅವಶೇಷಗಳಲ್ಲಿ ಕೆಲವು ಮೂಳೆಗಳಿಗೆ ಇನ್ನೂವರೆಗೂ ಮಾಂಸ ಅಂಟ್ಕೊಂಡಿದೆ. ವಿಜ್ಞಾನಿಗಳು ಹಲವು ವರ್ಷಗಳಿಂದ ಪರೀಕ್ಷೆ ಮಾಡಿದ್ರೂ ಕೂಡ ಇದರ ಹಿಂದಿನ ಸತ್ಯ ಇನ್ನೂವರೆಗೂ ಗೊತ್ತಾಗಿಲ್ಲ. 870 ವರ್ಷಗಳ ಹಿಂದೆ ಭಾರತೀಯ ರಾಜ, ಅವನ ರಾಣಿ ಮತ್ತು ಅವನ ಸೇವಕರು ಹಿಮದ ಚಂಡಮಾರುತದಲ್ಲಿ ಸತ್ತು ಹೋಗ್ತಾರೆ. ಈ ಒಂದು ಅಸ್ಥಿ ಪಂಜರಗಳೆಲ್ಲ ಅವರದ್ದೇ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಟಿಬೆಟ್ ಮುತ್ತಿಗೆಯಲ್ಲಿ ವಿಫಲರಾದಂತ ಭಾರತೀಯ ಸೈನಿಕರ ಶವಗಳು ಅವು ಅಂತ ಮತ್ತೆ ಕೆಲವರು ವಾದಿಸ್ತಾರೆ. ಇನ್ನು ಕೆಲವರು ಅವು ಮಹಾಮಾರಿಯಲ್ಲಿ ಸತ್ತಂತ ಜನರ ಅಸ್ಥಿ ಪಂಜರಗಳು ಅಂತ ಕೂಡ ಹೇಳ್ತಾರೆ. ಆದ್ರೆ ಖಚಿತವಾಗಿ ಈ ಸರೋವರದ ಉತ್ಪತ್ತಿ ಮತ್ತು ಅಸ್ಥಿ ಪಂಜರಗಳ ರಹಸ್ಯ ಇವತ್ತಿಗೂ ಬಗೆಹರಿದಿಲ್ಲ. ಈ ಸರೋವರದ ನಿಗೂಢ ಮತ್ತು ಭಯಾನಕ ಕಥೆಗಳು ಪ್ರತಿಯೊಬ್ಬ ಪ್ರವಾಸಿಗರನ್ನು ಕೂಡ ಆಕರ್ಷಿಸುತ್ತವೆ. ಇನ್ನು ಮೂರನೇದು ಕೋಡಿಹಿನಿ, ಕೇರಳ. ನಿಗೂಢವಾದಂತ ಭೂಮಿ ಅಂದ ತಕ್ಷಣ ಅಲ್ಲಿ ಭೂತ ಪ್ರೇತಗಳಿರಬೇಕು ಅಂತ ಏನಿಲ್ಲ. ಆ ಒಂದು ಸ್ಥಳದ ಕೆಲವು ಬಗೆಹರಿದಂತ ರಹಸ್ಯಗಳು ಕೂಡ ನಮ್ಮನ್ನ ಸೆಳೆಯುತ್ತವೆ. ಇದಕ್ಕೆ ಒಂದು ಅದ್ಭುತ ಉದಾಹರಣೆ ಅಂದ್ರೆ ಕೇರಳದ ಒಂದು ಸಣ್ಣ ಹಳ್ಳಿ ಈ ಕೋಡಿಹಿನಿ. ಈ ಗ್ರಾಮದಲ್ಲಿ ಸುಮಾರು 2000 ಕುಟುಂಬಗಳು ವಾಸಿಸುತ್ತಿವೆ. ಅಲ್ಲಿನ ವಿಚಿತ್ರ ಸಂಗತಿ ಏನು ಅಂದ್ರೆ ಅಲ್ಲಿ ಜನಿಸುವಂತ ಅವಳಿ ಮಕ್ಕಳ ಪ್ರಮಾಣ ಕಳೆದ 3 ತಲೆಮಾರುಗಳಿಂದಲೂ ಕೂಡ ಇಲ್ಲಿ ಹೀಗೆ ಅವಳಿ ಮಕ್ಕಳು ಜನಿಸುವಂತ ಪ್ರಮಾಣ ಹೆಚ್ಚಾಗ್ತಾನೆ ಇದೆ. ಈಗ ಅಲ್ಲಿ ಸುಮಾರು 300 ಅವಳಿ ಜೋಡಿಗಳು ಇದ್ದಾರೆ. ಹೀಗಾಗಿ ಆ ಊರಿಗೆ ಅವಳಿಗಳ ಗ್ರಾಮ ಅಂತಾನೆ ಕರೀತಾರೆ. ಆಶ್ಚರ್ಯಕರ ಸಂಗತಿ ಏನು ಅಂದ್ರೆ ಈ ಒಂದು ಹಳ್ಳಿಯಲ್ಲಿ ಹುಟ್ಟಂತ ಹೆಣ್ಮಕ್ಳು ದೂರದ ಊರಿಗೆ ಮದುವೆಗೆ ಹೋದ್ರೂ ಕೂಡ ಅಲ್ಲಿ ಅವರು ಅವಳಿ ಮಕ್ಕಳಿಗೆನೆ ಜನ್ಮ ಕೊಡ್ತಿದ್ದಾರೆ. ಇಲ್ಲಿನ ಮಹಿಳೆಯರು ಯಾಕೆ ಈ ಒಂದು ಪ್ರಮಾಣದಲ್ಲಿ ಅವಳಿ ಮಕ್ಕಳಿಗೆ ಜನ್ಮವನ್ನ ಕೊಡ್ತಿದ್ದಾರೆ ಎಂಬುದು ವಿಜ್ಞಾನಿಗಳಿಗೂ ಇವತ್ತಿಗೂ ಬಗೆಹರಿಯದ ರಹಸ್ಯವಾಗಿಯೇ ಉಳಿದು ಹೋಗಿದೆ. ಅಲ್ಲಿನ ನೀರು, ಊಟ, ಆಹಾರ ಪದ್ಧತಿ, ಜೀವನ ಶೈಲಿ ಎಲ್ಲವನ್ನೂ ಕೂಡ ಪರೀಕ್ಷೆ ಮಾಡಿ ನೋಡಿದ್ರೂ ಕೂಡ ಏನೂ ವ್ಯತ್ಯಾಸ ಕಂಡುಬಂದಿಲ್ಲ. ಹಾಗಿದ್ಮೇಲೆ ಅವಳಿಗಳ ಜನನಕ್ಕೆ ಕಾರಣ ಆದ್ರೂ ಏನು? ಆದ್ರೆ ಇದು ಮಾತ್ರ ಇವತ್ತಿಗೂ ರಹಸ್ಯವಾಗಿಯೇ ಉಳಿದು ಹೋಗಿದೆ. ಇನ್ನು 4ನೇದ್ದು ಜಲ್ ಮಹಲ್, ಜೈಪುರ. ಭಾರತದ ಅತ್ಯಂತ ನಿಗೂಢ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ. ಅದರ ವಿಶಿಷ್ಟ ರಚನೆ ಮತ್ತು ಇತಿಹಾಸದ ಕಾರಣದಿಂದಾಗಿ ಇದು ಒಂದು ಅದ್ವಿತೀಯ ಸ್ಥಾನವನ್ನ ಹೊಂದಿದೆ. ಇದನ್ನ ಸುಮಾರು 300 ವರ್ಷಗಳ ಹಿಂದೆ ಬೇಟೆಯಾಡುವಾಗ ವಾಸಿಸುವಂತ ಗೃಹವಾಗಿ ನಿರ್ಮಿಸಲಾಯಿತು. ಆದರೆ ಇದರ ನಿಜವಾದ ರಹಸ್ಯ 18ನೇ ಶತಮಾನದಲ್ಲಿ ಶುರುವಾಯಿತು. ಅಮೀರ್ನ ರಾಜ ಅಣೆಕಟ್ಟಿನಿಂದ ನಗರವನ್ನು ಉಳಿಸೋದಕ್ಕೆ ಸುತ್ತಮುತ್ತಲಿನ 2 ಬೆಟ್ಟಗಳ ನಡುವೆ ಅಣೆಕಟ್ಟನ್ನ ನಿರ್ಮಿಸಿದ್ದ. ಆ ಒಂದು ಅಣೆಕಟ್ಟಿನ ನಿರ್ಮಾಣದಿಂದ ಅರಮನೆಯ ಸುತ್ತಮುತ್ತಲಿನ ಪ್ರದೇಶ ನೀರಿನಿಂದ ತುಂಬಿತ್ತು. ಮಾನಸ ಸಾಗರ ಸರೋವರದ ಶಾಂತ ನೀರಿನಲ್ಲಿ ಈ ಜಲಮಹಲ್ನ ಕೇವಲ 1 ಮಹಡಿ ಮಾತ್ರ ತೇಲ್ತಿರುವಂತೆ ಕಂಡುಬರುತ್ತೆ. ಉಳಿದ 4 ಮಹಡಿಗಳು ನೀರಿನಲ್ಲಿ ಮುಳುಗೋಗಿವೆ. ಈ ಒಂದು ಅರಮನೆಯ ವಿಶೇಷತೆ ಏನು ಅಂದ್ರೆ ಅದರ ರಚನೆಯಲ್ಲಿ ಯಾವುದೇ ಕೋಣೆಗಳಿಲ್ಲ. ಇದನ್ನ ಬೃಹತ್ ಸಭಾಮಂಟಪ ಮತ್ತು ರೂಫ್ ಗಾರ್ಡನ್ ರೂಪದಲ್ಲಿ ನಿರ್ಮಿಸಲಾಗಿದೆ. ರಾತ್ರಿಯಲ್ಲಿ ಚಂದ್ರನ ಬೆಳಕು ಈ ಜಲಮಹಲ್ ಮೇಲೆ ಬಿದ್ದಾಗ ಅದರ ಛಾವಣಿಯಿಂದ ಗಿಡಗಳು ಇಣುಕ್ತವೆ. ಸರೋವರದಲ್ಲಿನ ಪ್ರತಿಬಿಂಬ ಅದ್ಭುತ ಮತ್ತು ನಿಗೂಢ ದೃಶ್ಯವನ್ನ ಪ್ರಸ್ತುತಪಡಿಸುತ್ತೆ. ಜಲಮಹಲ್ ಮುಳುಗಿರುವಂತಹ ಮಹಡಿಗಳು ಅನೇಕ ರಹಸ್ಯಗಳನ್ನ ತಮ್ಮ ಜೊತೆ ಮುಳುಗಿಸಿಕೊಂಡಿವೆ ಅಂತ ನಂಬಲಾಗಿದೆ. ಅಲ್ಲಿಗೆ ಕಾಲಿಟ್ಟಾಗ ಆ ಅರಮನೆಯನ್ನು ನೋಡುವಂತ ವ್ಯಕ್ತಿಯನ್ನ ಆಕರ್ಷಿಸುವುದು ಮಾತ್ರವಲ್ಲ, ಯಾವುದೋ ಅದೃಷ್ಟ ಶಕ್ತಿ ಈ ಒಂದು ಮಹಲನ್ನ ಸುತ್ತುವರೆದಿದೆ ಎಂಬ ಭಾವನೆ ಬರುತ್ತೆ. ಈ ಜಲ್ ಮಹಲ್ ಮತ್ತು ಅದರ ವಿಶಿಷ್ಟ ರಚನೆ ಅದರ ಬಗ್ಗೆ ಕೇಳುವ ಅಥವಾ ನೋಡುವ ಪ್ರತಿಯೊಬ್ಬರನ್ನು ಕೂಡ ವಿಸ್ಮಯಗೊಳಿಸುತ್ತೆ. ಇನ್ನು 5ನೇದ್ದು ಮ್ಯಾಗ್ನೆಟಿಕ್ ಹಿಲ್. ಮ್ಯಾಗ್ನೆಟಿಕ್ ಹಿಲ್ ಎಂಬುದು ಗುರುತ್ವಾಕರ್ಷಣೆಯ ನಿಯಮಗಳ ಉಲ್ಟಾ ಆಗುವಂತ ಒಂದು ಸ್ಥಳ.
ಈ ನಿಗೂಢ ರಸ್ತೆಯ ಮ್ಯಾಗ್ನೆಟಿಕ್ ರೋಡ್ ಅಂತಾನೆ ಹೆಸರಿಡಲಾಗಿದೆ. ಇಲ್ಲಿ ಕಾಣುವಂತ ಈ ಹಳದಿ ಬೋರ್ಡ್ ಈ ಅದ್ಭುತ ವಿದ್ಯಮಾನ ಕಂಡುಬರುವಂತಹ ಸ್ಥಳವನ್ನ ಸೂಚಿಸುತ್ತೆ. ಈ ರಸ್ತೆಯಲ್ಲಿ ನೀವು ನಿಮ್ಮ ಕಾರನ್ನು ನಿಲ್ಲಿಸಿ ಇಂಜಿನ್ ಅನ್ನು ಆಫ್ ಮಾಡಿದ್ರೂ ಕೂಡ ಕಾರ್ ಎತ್ತರದ ಕಡೆಗೆ ತಾನೇ ಚಲಿಸುತ್ತೆ. ಇಲ್ಲಿ ನೀರನ್ನ ಸುರಿದ್ರೆ ಅದು ಕೂಡ ಮೇಲಕ್ಕೆ ಹರಿಯೋದಕ್ಕೆ ಪ್ರಾರಂಭಿಸುತ್ತೆ. ಹಾಗಾಗಿ ಇದೇ ಈ ಒಂದು ಸ್ಥಳವನ್ನ ನಿಗೂಢವಾಗಿಸಿದೆ. ಆದ್ರೆ ಈ ಒಂದು ವಿದ್ಯಮಾನವನ್ನ ಕಾಂತೀಯ ಕ್ಷೇತ್ರ ಅಥವಾ ಆಪ್ಟಿಕಲ್ ಭ್ರಮೆ ಅಂತ ಕೂಡ ಹೇಳಲಾಗುತ್ತೆ. ಆದ್ರೆ ಸ್ಥಳೀಯ ಜನರು ಅದು ಸ್ವರ್ಗಕ್ಕೆ ಹೋಗುವಂತ ಹಳೆಯ ದಾರಿಯಾಗಿತ್ತು ಅಂತ ನಂಬ್ತಾರೆ. ಇಲ್ಲಿನ ಅದ್ಭುತ ಅನುಭವ ಈ ರಹಸ್ಯವನ್ನ ಎರಡು ಸಂಭಾವ್ಯ ರೀತಿಯಲ್ಲಿ ವಿವರಿಸುತ್ತೆ. ಪರ್ವತದ ಒಳಭಾಗದಲ್ಲಿ ದೊಡ್ಡ ಮಟ್ಟದ ಚುಂಬಕೀಯ ಶಕ್ತಿ ಇದ್ದು ಅದೇ ಈ ಒಂದು ಕಾರುಗಳನ್ನ ಮೇಲ್ಮುಖವಾಗಿ ಸೆಳೆಯುತ್ತೆ ಅಂತ ಹೇಳ್ತಾರಾದ್ರೂ ಕೆಲವರು ಅದು ಕೇವಲ ಭ್ರಮೆಯಾಗಿದೆ. ರಸ್ತೆ ನಿಜವಾಗಿಯೂ ಕೆಳಮುಖವಾಗಿ ಇದ್ರೂ ಕೂಡ ಮೇಲ್ಮುಖವಾಗಿ ಕಂಡುಬರುವಂತ ಆಪ್ಟಿಕಲ್ ಭ್ರಮೆಯ ಕಲ್ಪನೆ ಅಷ್ಟೇ ಅಂತ ಹೇಳ್ತಾರೆ. ಆದ್ರೆ ಈ ಒಂದು ನಿಗೂಢ ಸ್ಥಳದ ಬಗ್ಗೆ ಇವತ್ತು ಖಚಿತವಾಗಿ ಏನನ್ನು ಕೂಡ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು 6ನೇದ್ದು ಶನಿವಾರ ವಾಡ. ವೀಕ್ಷಕರೇ, ಕೆಲವು ಸ್ಥಳಗಳ ಭಯಾನಕ ಕಥೆಗಳು ಹೃದಯದಲ್ಲಿ ನಡುಕವನ್ನ ಉಂಟುಮಾಡ್ತವೆ. ಅಂತಹವುಗಳಲ್ಲಿ ಈ ಶನಿವಾರ ವಾಡ ಅಥವಾ ಕೋಟೆ ಕೂಡ ಒಂದು. 16 ವರ್ಷದ ನಾರಾಯಣ ರಾವ್ ಅನ್ನೋರು ಸಿಂಹಾಸನವನ್ನ ಏರುವಂತ ಕನಸನ್ನ ಕಾಣ್ತಿರುವಾಗ ತನ್ನ ಚಿಕ್ಕಪ್ಪನ ಪಿತೂರಿಯಿಂದ ಭಯಾನಕವಾಗಿ ಸಾವನ್ನಪ್ತಾರೆ. ಆತನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಸೇರ್ಕೊಂಡು ಅಪಾಯಕಾರಿ ಬುಡಕಟ್ಟಿನ ಜನರ ಸಹಾಯದಿಂದ ಈ ನಾರಾಯಣ ರಾವ್ರನ್ನ ಭೀಕರವಾಗಿ ಕತ್ತರಿಸಿ ಕೊಲ್ಸಿದ್ರು. ಹಾಗಾಗಿನೇ ಈ ಒಂದು ಕ್ರೌರ್ಯ ಶನಿವಾರ ವಾಡ ಕೋಟೆಯನ್ನ ಭೂತದ ಸ್ಥಳವಾಗಿ ಮಾಡಿದೆ ಅಂತ ಹೇಳಲಾಗುತ್ತೆ. ಈ ಒಂದು ಕೋಟೆಯಲ್ಲಿ ಆತ್ಮ ವಾಸ ಮಾಡೋದನ್ನ ಯಾರು ಕೂಡ ಅಲ್ಲೆಗೆಳೆಯುವ ಹಾಗಿಲ್ಲ ಅಂತ ಜನ ನಂಬ್ತಾರೆ. ಸಂಜೆ 6:30 ನಂತರ ಕೋಟೆಯೊಳಗೆ ಹೋಗೋದಕ್ಕೆ ಯಾರಿಗೂ ಕೂಡ ಅನುಮತಿಯನ್ನ ಕೊಡೋದಿಲ್ಲ. ಏಕೆಂದ್ರೆ ಇದು ಕೆಲವು ಭಯಾನಕ ಆತ್ಮಗಳು ಎಚ್ಚರಗೊಳ್ಳುವಂತ ಸಮಯ ಅಂತ ನಂಬಲಾಗಿದೆ. ಇನ್ನು ಹುಣ್ಣಿಮೆ ರಾತ್ರಿ ಈ ನಾರಾಯಣ್ ರಾವ್ ನೋವಿನಿಂದ ನರಳುವಂತ ಆಕ್ರಂದನ ಇವತ್ತಿಗೂ ಕೇಳಬರುತ್ತೆ ಅಂತ ಜನ ನಂಬ್ತಾರೆ. ಈ ಶನಿವಾರ ವಾಡ ಕೋಟೆಯ ಪ್ರತಿ ಗೋಡೆ, ಪ್ರತಿ ಕಲ್ಲು ಭಾರತೀಯ ಇತಿಹಾಸದಲ್ಲಿ ನಡೆದಂತ ಕ್ರೂರ ಕೊಲೆಯ ಕಥೆಯನ್ನ ಹೇಳ್ತವೆ. ಹೀಗಾಗಿ ಇದು ಇವತ್ತಿಗೂ ಅತ್ಯಂತ ಭಯಾನಕ ಮತ್ತು ನಿಗೂಢ ಸ್ಥಳಗಳಲ್ಲಿ ಒಂದಾಗಿದೆ. ಇನ್ನು 7ನೇದು ಜತಿಂಗ, ಅಸ್ಸಾಂ. ಭಾರತದ ಅಸ್ಸಾಂನ ಸಣ್ಣ ಹಳ್ಳಿಯಾದಂತ ಈ ಜತಿಂಗ್ನಲ್ಲಿ ಒಂದು ರಹಸ್ಯ ಅಡಗಿದೆ. ಇದು ನಿಜಕ್ಕೂ ನಿಮ್ಮನ್ನ ಅಚ್ಚರಿಗೆ ದೂಡುತ್ತೆ. ಯಾವುದೋ ಅದೃಶ್ಯ ಶಕ್ತಿ ಅವುಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಪ್ರತಿ ವರ್ಷ ಮಾನ್ಸೂನ್ ನಂತರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಪಕ್ಷಿಗಳು ಇಲ್ಲಿಗೆ ಬಂದು ತಮ್ಮ ಜೀವವನ್ನ ಕಳೆದುಕೊಳ್ತವೆ. ಜತಿಂಗ್ನಲ್ಲಿ ನಡೆಯುವಂತ ಈ ಒಂದು ವಿಚಿತ್ರ ಮತ್ತು ಭಯಾನಕ ವಿದ್ಯಮಾನ ಎಂತವರನ್ನು ಕೂಡ ದಂಗಾಗಿಸದೆ ಇರದು. ಈ ಒಂದು ಸಮಯದಲ್ಲಿ ಇಲ್ಲಿಗೆ ಹಠಾತ್ತನೆ ಬರುವಂತ ಪಕ್ಷಿಗಳ ಹಿಂಡು ಇಲ್ಲಿಗೆ ತಲುಪಿದ ತಕ್ಷಣ ಸಾವಿಗೆ ಶರಣಾಗ್ತವೆ. ಎಲ್ಲಾ ಕಡೆ ಪಕ್ಷಿಗಳು ಸಂಜೆ ಆದ್ರೆ ಗೂಡನ್ನ ಸೇರ್ಕೊಳ್ತವೆ. ಆದ್ರೆ ಇಲ್ಲಿ ಸಂಜೆ 7ರಿಂದ 10ರವರೆಗೂ ಮರಗಿಡಗಳಿಂದ ಹೊರಬರುವಂತ ಸಾವಿರಾರು ಪಕ್ಷಿಗಳು ವೇಗವಾಗಿ ಹಾರ್ತವೆ. ಹಾಗೆ ಹಾರುವಾಗ ಅವು ಪರಸ್ಪರ ಮತ್ತು ಯಾವುದೋ ಮರ, ಗಿಡ, ವಾಹನ, ಕಟ್ಟಡಗಳಿಗೆ ಡಿಕ್ಕಿಯನ್ನ ಹೊಡಿತವೆ. ಅಲ್ಲಿಯೇ ಬಿದ್ದು ನರಳಾಡಿ ಸಾಯ್ತವೆ. 40 ಜಾತಿಯ ಸ್ಥಳೀಯ ಮತ್ತು ವಲಸೆ ಹಕ್ಕಿಗಳು ಈ ಒಂದು ಆತ್ಮಹತ್ಯಾ ಸಂಭ್ರಮದಲ್ಲಿ ಭಾಗವಹಿಸ್ತವೆ. ಜತಿಂಗದ ಈ ಒಂದು ರಹಸ್ಯ ಪ್ರಪಂಚಾದ್ಯಂತ ವಿಜ್ಞಾನಿಗಳು ಮತ್ತು ಸಂಶೋಧಕರನ್ನ ಆಶ್ಚರ್ಯಗೊಳಿಸಿದವಲ್ಲದೆ ಬನ್ನಿ ಸಂಶೋಧನೆ ಮಾಡಿ ಅಂತ ಒತ್ತಾಯಿಸ್ತವೆ. ಆದ್ರೆ ಈ ಭಯಾನಕ ನಿಗೂಢವನ್ನ ಬಹಿರಂಗಪಡಿಸೋದಿಕ್ಕೆ ಅಂದ್ರೆ ಈ ಪಕ್ಷಿಗಳು ಇಲ್ಲಿಗೆ ಬಂದು ತಮ್ಮ ಜೀವವನ್ನ ತ್ಯಾಗ ಮಾಡೋದಕ್ಕೆ ಕಾರಣ ಏನು ಅಂತ ಇವತ್ತಿಗೂ ಗೊತ್ತಾಗಿಲ್ಲ. ಕೆಲವು ವಿಜ್ಞಾನಿಗಳು ಇದನ್ನ ಹವಾಮಾನ ಬದಲಾವಣೆ ಅಥವಾ ಕೆಲವು ನೈಸರ್ಗಿಕ ವಿದ್ಯಮಾನ ಅಂತ ಪರಿಗಣಿಸ್ತಾರೆ. ಇನ್ನು ಹಲವರು ಇದನ್ನ ಬರ್ಮುಡಾ ಟ್ರಯಾಂಗಲ್ ನಂತೆ ಅದೃಶ್ಯ ಶಕ್ತಿಗಳ ಪ್ರಭಾವಕ್ಕೆ ಲಿಂಕ್ ಮಾಡ್ತಾರೆ. ಆದ್ರೆ ಸತ್ಯ ಏನು ಎಂಬುದು ಇವತ್ತಿಗೂ ಒಂದು ದೊಡ್ಡ ನಿಗೂಢವಾಗಿನೇ ಉಳಿದು ಹೋಗಿದೆ. ಇನ್ನು 8ನೇದ್ದು ಲೋನಾರ್ ಕ್ರೇಟರ್ ಸರೋವರ. ವೀಕ್ಷಕರೇ, ಯಾವುದಾದ್ರೂ ಸರೋವರದ ನೀರಿನ ಬಣ್ಣ ಬದಲಾಗೋದನ್ನ ನೀವೆಲ್ಲಾದ್ರೂ ಕಂಡಿದ್ದೀರಾ? ಆದ್ರೆ ಈ ಲೋನಾರ್ ಕ್ರೇಟರ್ ಸರೋವರದ ನೀರು ಕಾಲ ಕಾಲಕ್ಕೆ ಬಣ್ಣವನ್ನ ಬದಲಿಸುತ್ತೆ. ಮಹಾರಾಷ್ಟ್ರದ ಲೋನಾರ್ ಗ್ರಾಮದಲ್ಲಿರುವಂತಹ ಈ ಒಂದು ಕ್ರೇಟರ್ ಸರೋವರ ಸುಮಾರು 57,000 ವರ್ಷಗಳ ಹಿಂದೆ ಬೃಹತ್ ಉಲ್ಕಾಶಿಲೆಯ ಅಪ್ಪಳಿಸುವಿಕೆಯಿಂದಾಗಿ ಸೃಷ್ಟಿಯಾಯಿತು ಅಂತ ವಿಜ್ಞಾನಿಗಳು ನಂಬ್ತಾರೆ. ಆದ್ರೆ ವಿಶಿಷ್ಟ ರಚನೆ ಮತ್ತು ನಿಗೂಢ ವಿದ್ಯಮಾನಗಳು ವಿಜ್ಞಾನಿಗಳಿಗೆ ಮತ್ತು ಸಂಶೋಧಕರಿಗೆ ಆಕರ್ಷಕ ತಾಣವನ್ನಾಗಿ ಮಾಡಿವೆ. ಲೋನಾರ್ ಕ್ರೇಟರ್ ಸರೋವರದ ನೀರು ಅದರ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ. ಇದು ಕ್ಷಾರೀಯ ಮಾತ್ರವಲ್ಲದೆ ಉಪ್ಪು ನೀರು ಕೂಡ ಆಗಿದೆ. ಅದರ ಬಣ್ಣ ಕಾಲಕಾಲಕ್ಕೆ ಬದಲಾಗ್ತಿರುತ್ತೆ. ಈ ನೀರಿನಲ್ಲಿ ಪ್ರಪಂಚದ ಯಾವ ಭಾಗದಲ್ಲೂ ಕೂಡ ಕಂಡು ಬರದಂತ ಅಪರೂಪದ ಜೀವಿಗಳು ಇವೆ. ವರ್ಷದ 12 ತಿಂಗಳು ಕೂಡ ನೀರಿರುವಂತ ಈ ಲೋನಾರ್ ಸರೋವರಕ್ಕೆ ನೀರು ಎಲ್ಲಿಂದ ಬರುತ್ತೆ, ಅದರ ಮೂಲ ಯಾವುದು ಅಂತ ಇನ್ನೂವರೆಗೂ ಗೊತ್ತಾಗಿಲ್ಲ. ಈ ಸ್ಥಳದ ಕೆಲವು ಭಾಗಗಳಲ್ಲಿ ದಿಕ್ಸೂಚಿಗಳು ಕೂಡ ಸರಿಯಾಗಿ ಕೆಲಸವನ್ನ ಮಾಡೋದಿಲ್ಲ. ಇನ್ನು ಅತ್ಯಂತ ಭಯಾನಕ ವಿಷಯ ಏನು ಅಂದ್ರೆ ಈ ಸರೋವರದ ಕೆಳಭಾಗದಲ್ಲಿ ಏನೋ ಅಡಗಿದೆ. ಅದೇನು ಅಂತ ಇದುವರೆಗೂ ಗೊತ್ತಾಗ್ತಿಲ್ಲ ಅಂತ ಹೇಳಲಾಗುತ್ತೆ. ಇಲ್ಲಿನ ಭೂದೃಶ್ಯ, ವಾತಾವರಣ, ಸರೋವರದ ನಿಗೂಢ ಆಳ ಮತ್ತು ಅದರ ಬದಲಾಗುವಂತ ಬಣ್ಣ ಪ್ರವಾಸಿಗರನ್ನ ಮಾತ್ರವಲ್ಲ ಸಂಶೋಧಕರನ್ನು ಕೂಡ ತನ್ನತ್ತ ಸೆಳೀತಾ ಇದೆ. ಇನ್ನು 9ನೇದು ಜ್ಞಾನಗಂಜ್. ಭಾರತದ ಹಿಮಾಲಯದ ಹಿಮದ ಶಿಖರಗಳಲ್ಲಿ ಅಡಗಿರುವಂತಹ ಒಂದು ನಿಗೂಢ ಸ್ಥಳನೇ ಈ ಜ್ಞಾನಗಂಜ್. ಇದು ನಮ್ಮ ಭೂಮಿಯ ಮೇಲೇನೆ ಇದೆ. ಆದ್ರೆ ಇದನ್ನು ನೋಡೋದು ಅಷ್ಟು ಸುಲಭ ಅಲ್ಲ. ಸಾಮಾನ್ಯ ಜನರಿಗೆ ಮಾತ್ರ ಅಲ್ಲ, ಆಧುನಿಕ ತಂತ್ರಜ್ಞಾನದ ಭಂಡಾರವನ್ನೇ ಅರ್ದು ಕುಡಿದಿರುವಂತಹ ಮಹಾನ್ ಸಂಶೋಧಕರಿಗೂ ಅದರ ಒಂದು ದೃಶ್ಯವನ್ನ ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ವರ್ಷಗಟ್ಟಲೆ ತಪಸ್ಸು ಮತ್ತು ಸಾಧನೆಯ ಮೂಲಕ ತಮ್ಮ ಆತ್ಮಗಳನ್ನ ಶುದ್ಧೀಕರಿಸಿದಂತ ಅಪರೂಪದ ಜನರಿಗೆ ಮಾತ್ರ ಈ ಜ್ಞಾನಗಂಜ್ ಗೋಚರಿಸುತ್ತೆ.
ಈ ಜ್ಞಾನಗಂಜ್ ಅನಂತ ಜೀವನದ ಶಕ್ತಿ ಹೊಂದಿರುವಂತ ಅಮರ ಜೀವಿಗಳ ಸ್ಥಳ ಆಗಿದೆ. ಅಂತ ಅಮರ ಜೀವಿಗಳು ಇಲ್ಲಿ ಶತಮಾನಗಳಿಂದ ವಾಸಿಸುತ್ತಿದ್ದಾರೆ ಮತ್ತು ಈ ಒಂದು ಸ್ಥಳವನ್ನ ತಮ್ಮ ದೈವಿಕ ಜ್ಞಾನ ಮತ್ತು ಶಕ್ತಿಗಳಿಂದ ರಕ್ಷಣೆ ಮಾಡ್ತಿದ್ದಾರೆ ಅಂತ ನಂಬಲಾಗುತ್ತೆ. ಭಾರತದ ಹಲವು ನಿಗೂಢ ಸ್ಥಳಗಳು ಹೇಗಿವೆ ಅಂದ್ರೆ ಅವನ ತರ್ಕಕ್ಕಿಂತ ಹೆಚ್ಚಾಗಿ ಭಾವನೆಗಳಿಂದ ನೋಡ್ಬೇಕಾಗುತ್ತೆ. ಈ ಜ್ಞಾನಗಂಜ್ ಕೂಡ ಅಂಥದ್ದೇ ಒಂದು ನಿಗೂಢ ಸ್ಥಳ ಆಗಿದೆ. ಇನ್ನು 10ನೇದು ಬಾನಗಢ ಕೋಟೆ. ವೀಕ್ಷಕರೇ, ಇದು ಇರೋದು ರಾಜಸ್ಥಾನದಲ್ಲಿ. ಭಾರತದ ನಿಗೂಢ ಸ್ಥಳಗಳ ಬಗ್ಗೆ ಹೇಳೋದಾದ್ರೆ ರಾಜಸ್ಥಾನದ ಬಾನಗಢ ಕೋಟೆ ಅತ್ಯಂತ ಪ್ರಮುಖ ಅಂತಾನೆ ಹೇಳಲಾಗುತ್ತೆ. ಅಲ್ಲಿ ಅಡಗಿರುವಂತ ರಹಸ್ಯ ಅದನ್ನ ನೋಡೋದಕ್ಕೆ ಹೋದವರನ್ನ ನಡುಗಿಸದೆ ಇರೋದು. ಬಾನಗಢದ ಕೋಟೆ ಒಂದು ಕಾಲದಲ್ಲಿ ಭವ್ಯವಾದ ಮತ್ತು ಸಮೃದ್ಧವಾದಂತಹ ಒಂದು ನಗರ ಆಗಿತ್ತು. ಆದರೆ ಇವತ್ತು ಇದು ಅವಶೇಷಗಳ ಪಾಳು ಕೋಟೆಯಾಗಿ ಮಾರ್ಪಟ್ಟಿದೆ. ಭಾರತೀಯ ಪುರಾತತ್ವ ಇಲಾಖೆ ಹಾಕಿರುವಂತ ಎಚ್ಚರಿಕೆಯ ಫಲಕದ ಪ್ರಕಾರ ಈ ಕೋಟೆಗೆ ಸೂರ್ಯಾಸ್ತದ ನಂತರ ಪ್ರವೇಶವನ್ನ ನಿಷೇಧ ಮಾಡಲಾಗಿದೆ. ಯಾಕೆಂದ್ರೆ ಅಲ್ಲಿನ ನಿವಾಸಿಗಳು ಮತ್ತು ಪ್ರವಾಸಿಗರ ಪ್ರಕಾರ ಕತ್ತಲಾಗ್ತಾನೆ ಇಲ್ಲಿ ಅಲೌಕಿಕ ಶಕ್ತಿಗಳು ಜಾಗೃತವಾಗ್ತವೆ. ಒಬ್ಬ ಮಾಂತ್ರಿಕ ರಾಣಿ ರತ್ನಾವತಿಯನ್ನ ಪ್ರೇಮಿಸ್ತಿದ್ದ. ಆ ಪ್ರೀತಿ ವಿಫಲವಾದಂತ ಕಾರಣ ಮಾಂತ್ರಿಕ ಆ ಕೋಟೆಯನ್ನ ಶಪಿಸಿದ್ದ ಅಂತ ಹೇಳಲಾಗುತ್ತೆ. ಅವನ ಆತ್ಮ ಈ ಕೋಟೆಯಲ್ಲಿ ಈಗಲೂ ಕೂಡ ಅಲ್ದಾಡ್ತಾನೆ ಇರುತ್ತೆ. ರಾತ್ರಿ ಸಮಯದಲ್ಲಿ ಬಾನಗಢ ಕೋಟೆಯಲ್ಲಿ ಮಾಂತ್ರಿಕನ ವಿಚಿತ್ರ ಧ್ವನಿ ಪ್ರತಿಧ್ವನಿಸ್ತಾನೆ ಇರುತ್ತೆ ಅಂತ ಅಲ್ಲಿನ ಜನ ನಂಬ್ತಾರೆ. ಕೋಟೆಯ ಪ್ರತಿಯೊಂದು ಕಟ್ಟಡದ ಮೇಲ್ಚಾವಣಿ ಕೂಡ ಕಾಣೆಯಾಗಿದೆ. ಅಷ್ಟೇ ಅಲ್ಲ, ಯಾರು ಈ ಚಾವಣಿಗಳನ್ನ ಮತ್ತೆ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೋ ಅವರು ನಿಗೂಢವಾಗಿ ಸಾಯ್ತಾರೆ ಅಂತಾನೂ ಕೂಡ ಹೇಳಲಾಗುತ್ತೆ. ವೀಕ್ಷಕರೇ, ಈಗ ಹೇಳಿದಂತ ಈ ಇಷ್ಟು ಜಾಗಗಳು ಕೂಡ ಒಂದಲ್ಲ ಒಂದು ತಮ್ಮ ವಿಚಿತ್ರ ಶಕ್ತಿಯಿಂದ ಹೆಸರನ್ನ ಪಡೆದಂತವು. ಆದ್ರೆ ಎಲ್ಲರೂ ಕೂಡ ಎಲ್ಲವನ್ನೂ ನಂಬೋದಿಲ್ಲ. ನಾವು ಕೂಡ ಇದನ್ನ ನೀವು ನಂಬಿ ಅಂತ ಹೇಳ್ತಿಲ್ಲ. ಆದ್ರೆ ಇಂಥ ಜಾಗಗಳು ನಮ್ಮ ದೇಶದಲ್ಲಿ ಇನ್ನೂ ಇವೆ ಅಂತ ಹೇಳೋದಷ್ಟೇ ನಮ್ಮ ಈ ಒಂದು ವಿಡಿಯೋದ ಉದ್ದೇಶ. ಅದನ್ನ ನಂಬೋದು ಬಿಡೋದು ನಿಮ್ಗೆ ಬಿಟ್ಟ ವಿಚಾರ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.